ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಒನ್ ಮೋರ್ ಅನ್ಬೇಕು ನೀವು. ಇವತ್ತು ನನ್ನ ಜೊತೆ ಒಬ್ರು ಒಂದು ವೈರಲ್ ಗೆಸ್ಟ್ ಇದ್ದಾರೆ, ಸಂಪತ್ ಅಂತ ಹೇಳಿದ್ರೆ ಗೊತ್ತಾಗಿರಲ್ಲ ಯಾರು ಅಂತ. ಒಂದು ಡೈಲಾಗ್ ಹೇಳ್ತೀನಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ಮರ ಯಾಕೆ ತಾಯಿಗೆ ಕೈ ಮುಗಿಸಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾಡ್ತಾನೆ ನಮ್ಗೆ. ಅನ್ಕೊಂಡಿದ್ರೆ ಯಾವತ್ತಾದ್ರೂ ಇಷ್ಟು ಲೆವೆಲಿಗೆ ಫೇಮಸ್ ಆಗುತ್ತೆ ನಾನು ಹೊಡೆದಂತ ಡೈಲಾಗು ಅಂತ ಏನಾದ್ರು ಅನ್ಕೊಂಡಿದ್ರ? ಮೇಡಮ್ ನಾನು ಆ ಥರ ಯೋಚನೆ ಮಾಡ್ಕೊಂಡು ಹೊಡೆದಿಲ್ಲ ಮೇಡಮ್. ಅಲ್ಲಿ ಇರೋರಿಗೆ 4 ಜನಗೆ ಅದು ಅಲ್ಲಿ ಇರೋರಿಗೆ ಗೊತ್ತಾಗಿದ್ರೆ ತಿಳ್ಕೊಳ್ತಾರೆ ಅಲ್ವಾ. ಅಷ್ಟೊಂದು ವೈರಲ್ ಆಗತ್ತಂತ ನನಗೆ ಗೊತ್ತಾಗ್ತಾ ಇಲ್ಲ. ಮರದಲ್ಲಿ ಮತ್ತು ಗಿಡದಲ್ಲಿ ಬಿಡೋ ಅಂತ ಕಾಯಿ ಯಾವುದು ಅಂದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಕರ್ಜಿಕಾಯಿ, ಸ್ವೀಟ್ ಇರುತ್ತಲ್ಲ. ಸೌಂಡ್ ಮಾಡ್ತೀನಿ ಅಷ್ಟೇ ಮೇಡಮ್. ಅದೇ ಕಿಸ್ತಿದ್ರೆ ಸೌಂಡ್ ಅಂತಾರಲ್ಲ, ಸೌಂಡ್ ಮಾಡಿದ್ರೆ ಸೌಂಡ್ ಏನ್ ಸರ್ ಇದು ಅರ್ಥನೇ ಆಗ್ತಾ ಇಲ್ಲ. ಸೌಂಡ್ ಮಾಡಿದ್ರೆ ಸೌಂಡ್. ಜನಗಳು ಗುರ್ತಿಡ್ದಾಗ ನೀವು ಏನಾದ್ರು ದುಡ್ಡು ಕೇಳ್ತಾರೆ, ಸಹಾಯ ಮಾಡ್ರಿ ಅಂತ ಹೇಳ್ತಾರೆ ಅಂತ ಬಹಳ ಜನ ಒಂದಷ್ಟು ವಿಡಿಯೋ ಮಾಡಿ ಹಾಕಿದ್ರು. ದುಡ್ಡು ಅಂತೂ ಏನು ಮಾಡಿಲ್ಲ ಮೇಡಮ್. ನಿಜವಾಗ್ಲೂ ಇವತ್ತೊಂದು ಏನು ಮಾಡಿಲ್ಲ. ಇವತ್ತು ಒಂದು ಹಾಡು ಮಾಡಿದೆ ಅಷ್ಟೇ ಮೇಡಮ್. ದುಡ್ಡು ಅಂತೂ ಏನು ಇದು ಮಾಡಿಲ್ಲ. ಏನ್ ಹೇಳ್ತೀರಾ ಮನ್ಸಿನ ಬಗ್ಗೆ? ಮನ್ಸಿರ್ಬೇಕು ಮೇಡಮ್, ಒಳ್ಳೇದು ಮಾಡೋದಕ್ಕೆ ಮನ್ಸಿರ್ಬೇಕು ಮೇಡಮ್. ಇನ್ನು ಏನಿಲ್ಲ ಮೇಡಮ್. ಏನಂತೀರಾ ಮೇಡಮ್? ಏನ್ ಹೇಳತ್ ಸರ್ ನೀವು, ಏನಂತೀರಾ? ಸಹಾಯ ಮಾಡ್ತಾ ಇದಾರ ಯಾರಾದ್ರೂ ನಿಮಗೆ? ಯಾಕಂದ್ರೆ ನೀವು ಒಂದು ವಿಡಿಯೋದಲ್ಲಿ ಹೇಳಿದ್ರಿ ನಾನು ತುಂಬಾ ಬಡವರು, ಸೊ ಯಾಕೆ ನೀವು ದುಡ್ಡಿನ ಸಹಾಯ ಕೇಳ್ತಾ ಇದ್ದೀರಾ, ಏನ್ ಕತೆ? ಮೇಡಮ್ ಆ ಥರ ಏನಿಲ್ಲ ಮೇಡಮ್. ಮಕ್ಕಳಿದ್ದಾರೆ, ಅಡ್ಮಿಷನು, ಮನೆಗಳಿಗೆ ಏನಾದರೂ ಮಾಡೋಣ ಅಂತ ಒಂದು ಕೇಳಿದೆ ಮೇಡಮ್, ಅಷ್ಟೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಫ್ರೀಡಮ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಆಗಿರೋ ಒಂದು ವೈರಲ್ ಗೆಸ್ಟ್ ಇದ್ದಾರೆ. ಯಾರಪ್ಪ ಅಂತ ಅಂದರೆ ಸಂಪತ್ ಅಂತ. ನಿಮಗೆ ಯೂಶಲಿ ಸಂಪತ್ ಅಂತ ಹೇಳಿದ್ರೆ ಗೊತ್ತಾಗಿರಲ್ಲ ಯಾರು ಅಂತ. ಒಂದು ಡೈಲಾಗ್ ಹೇಳ್ತೀನಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು, ಮರ ಯಾಕೆ ತಾಯಿಗೆ ಕೈ ಮುಗಿಸಿ. ಅದು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಸಿಕ್ಕಾಬಟ್ಟೆ ವೈರಲ್ ಆಗ್ತಿ. ಈ ಡೈಲಾಗ್ ಮೂಲಕ ಸಾಕಷ್ಟು ವೈರಲ್ ಆಗಿರುವಂತಹ ಸಂಪತ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಯ್ ಸಂಪತ್, ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಏನ್ರಿ ಸಂಪತ್, ಸಿಕ್ಕಾಬಟ್ಟೆ ಹಾವಳಿ. ನಿಮ್ದು ಒಂದೇ ಒಂದು ಡೈಲಾಗ್ ಈ ರೇಂಜಿಗೆ ಎಲ್ಲ ಸೆಲೆಬ್ರಿಟಿಗಳು ಹೇಳ್ತಾರೆ. ಆಮೇಲೆ ಉಪ್ಪಿ ಸರ್ ಒಂದು ಟ್ರೋಲ್ ಸಾಂಗ್ ಮಾಡಿದ್ರು, ಅದರಲ್ಲೂ ಇದೆ. ಏನು ಅನಿಸ್ತಾ ಇದೆ ಅಂತ? ಇಲ್ಲ ಮೇಡಮ್, ಇರೋದು ಅಲ್ಲದೆ ಮೇಡಮ್, ಅವರು ಫ್ಯಾನ್ ನಾನು. ಅವ್ರ ಮೀಟು, ಅವರು ಉಪೇಂದ್ರ ಸಾಂಗ್, ಅವ್ರನ್ನ ಮೀಟ್ ಮಾಡಬೇಕು. ಹಾಡೆಲ್ಲ ಬಂದಿದೆ. ಅವ್ರ ಮೀಟ್ ಯಾವಾಗ ಚಾನ್ಸು ಸಿಗತ್ತಂತ ಗೊತ್ತಾಗ್ತಾ ಇಲ್ಲ. ನಾ ಇರೋದು ಹೇಳ್ದೆ ಮೇಡಮ್, ನಮ್ಮ ಮನಸ್ಸು ಒಳ್ಳೇದು ಮಾಡಿದರೆ ದೇವರು, ಏನಂತೀರ? ಅಷ್ಟೇ ಮೇಡಮ್. ಓಕೆ, ನಾ ಅವ್ರ ಫ್ಯಾನು. ಅವ್ರನ್ನ ಯಾವಾಗ ಮೀಟ್ ಮಾಡಬೇಕಂತ ನಮಗೆ ಅವಕಾಶ ಸಿಗತ್ತಂತ ಗೊತ್ತಿಲ್ಲ. ಓಕೆ ಸಂಪತ್ ಅವ್ರ, ಏನಾದರೂ ಮೀಟ್ ಮಾಡೋ ಅಂತ ಪ್ರಯತ್ನ ಮಾಡಿದ್ರ ಉಪ್ಪಿ ಸರ್ನ? ಯಾಕಂದರೆ ನಿಮ್ಗೆ ಭಾಳಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಇಂಟರ್ವ್ಯೂ ಕೊಡೋಕ್ಕಾಗಿರ್ಬೋದು, ಬೇರೆ ಬೇರೆ ಎಲ್ಲ ಅವಕಾಶಗಳು ಸಿಕ್ಕಿದೆ ಅಂತ ನಿಮಗೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಸಿಕ್ಕಿದ್ರೆ ಒಳ್ಳೇದೇ ಅಂತೀನಿ ಮೇಡಮ್. ಇನ್ನೂ ಸಿಗ್ತಾ ಇದ್ರೆ ಒಳ್ಳೇದೇ. ಈ ಅವಕಾಶ ನಮಗೆ ಬಂದಿರೋದು ತುಂಬ ಒಳ್ಳೇದೇ ಅನ್ನಿಸ್ತಾ ಇದೆ ನಮಗೆ. ಓಕೆ, ಅಲ್ಲ ಈಗ ಯಾವುದ್ಯಾವ್ದ್ರಲ್ಲಿ ಅವಕಾಶ ಸಿಕ್ಕಿದೆ ನಿಮಗೆ? ಅಂದರೆ ಈಗ ಹಾಡು ಹೇಳಿದ್ರ, ಏನಾದರೂ ಆ್ಯಕ್ಟಿಂಗಲ್ಲಿ ಅವಕಾಶ ಸಿಕ್ಕಿದೆನಾ ಏನು ಅಂತ? ಬೆಳಗ್ಗೆ ಹಾಡು ಒಂದು ವಿಡಿಯೋ ಮಾಡಿದೆ ಮೇಡಮ್. ಹಾಡು ವಿಡಿಯೋ ಮಾಡಿದ್ದಕ್ಕೆ ಏನು ಹಾಡೋದು ಮೇಡಮ್? ಇದು ಅದೇ ನಮ್ಮ ಮನಸ್ಸು ಒಳ್ಳೇದು ಮಾಡಿ ದೇವರು, ಅದು ರೀಮಿಕ್ಸ್ ಬಂದಿದೆ ಮೇಡಮ್. ಆಲ್ಬಮ್ ಸಾಂಗ್ಸು ಅದು ಬಂದಿದೆ, ಬೆಳಗ್ಗೆ ಮಾಡಿದ್ದೀವಿ. ಅದು ನಮಗೆ ಒಳ್ಳೇದು ಅನ್ಸುತ್ತೆ ಮೇಡಮ್. ಓಕೆ ಓಕೆ. ಆ್ಯಕ್ಟಿಂಗ್ ಮಾಡೋಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ದಾನಾ, ಏನು ಕತೆ ನಿಮಗೆ? ಆ್ಯಕ್ಟಿಂಗಲ್ಲೆಲ್ಲ ಇಂಟ್ರೆಸ್ಟ್ ಇದ್ದಾನಾ? ಅವಕಾಶ ಏನಾದರೂ ಬಂದಿದ್ದಾನಾ? ಮುಂದೆ ಬಂದರೆ ಹೋಗ್ತೀರಾ? ಹೋಗ್ತೀನಿ ಮೇಡಮ್. ಹೋಗ್ತೀರಾ? ಹೋಗ್ತೀನಿ ಮೇಡಮ್. ಅವಕಾಶ ಸಿಗ್ಬೇಕಂತ ಕಾಯ್ಕೊಂಡಿದ್ದೀನಿ ಮೇಡಮ್. ಬಂದರೆ ಚೆನ್ನಾಗಿರತ್ತಂತ. ಓಕೆ, ಅಂದ್ಕೊಂಡಿದ್ರೆ ಯಾವಾಗಾದರೂ ಇಷ್ಟು ನಾನು ಹೇಳಿದ ಡೈಲಾಗ್ ಈ ಲೆವೆಲಿಗೆ ಫೇಮಸ್ ಆಗುತ್ತೆ? ಅದರಲ್ಲೂ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಹೇಳ್ತಾರೆ. ಇವನ್ ನನ್ನ ಮನೆಯಲ್ಲಿ ನನ್ನ ಹಸ್ಬೆಂಡಿಗೆ ಏನು ಹೇಳಿದ್ರೆ, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಆ ಥರ ಎಲ್ಲ ಫುಲ್ ವೈರಲ್ ಆಗಿಬಿಡ್ತು. ಎಲ್ಲಾದರೂ ಅದೇ ಡೈಲಾಗೇನೆ. ಸೊ ಅಂದ್ಕೊಂಡಿದ್ರೆ ಯಾವತ್ತಾದ್ರೂ ಇಷ್ಟು ಲೆವೆಲಿಗೆ ಫೇಮಸ್ ಆಗುತ್ತೆ ನಾನು ಹೊಡೆದಂಥ ಡೈಲಾಗು ಅಂತ ಏನಾದರೂ ಅಂದ್ಕೊಂಡಿದ್ರೆ?
ಮೇಡಮ್ ನಾನು ಆ ಥರ ಯೋಚನೆ ಮಾಡಿಕೊಂಡು ಹೊಡೆದಿಲ್ಲ ಮೇಡಮ್. ಅಲ್ಲಿ ಇರೋರಿಗೆ 4 ಜನಗೆ ಅದು ಅಲ್ಲಿ ಇರೋರಿಗೆ ಗೊತ್ತಾಗಿದ್ರೆ ತಿಳ್ಕೊಳ್ತಾರೆ ಅಲ್ವಾ, ಅದಕ್ಕೆ ನಾ ಹೇಳ್ದೆ ಮೇಡಮ್. ಇಷ್ಟೊಂದು ವೈರಲ್ ಆಗತ್ತಂತ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ನಾವು ವೈರಲ್ ಆಗೋಯ್ತು, ಒಳ್ಳೇದಂತ ತಿಳ್ಕೊಂಡಿರ್ತೀನಿ ಮೇಡಮ್. ಒಳ್ಳೇದಂತ ತಿಳ್ಕೊಂಡಿರ್ತೀರ. ಅಲ್ಲ, ಈಗ ಆ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗ್ತಾ ಕೊನೆಗೆ ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೇ ಇರುವಂತ ಕಾಯ ಅದು ಆ ಪ್ರಶ್ನೆಗೆ ಅದೇ ಉತ್ತರ ಅನ್ಕೊಂಡ್ರ ಅಥವಾ ಇನ್ನೂ ಏನಾದರೂ ಬೇರೆ ಉತ್ತರ ಇರ್ಬೋದು? ಡಿಫ್ರೆಂಟ್ ಆಗಿ ಹೇಳೋಣಂತ ಹೇಳ್ದೆ ಮೇಡಮ್. ಇರೋದನ್ನ ಹೊಲಿಸ್ಕೊಂಡ್ರೆ ಸಾಕಲ್ವಾ, ಮರ ಆಗಿರಲ್ಲ ಯಾಕೆ ಮೇಡಮ್? ನಮಗೆ ಮನೇಲಿ ತಾಯಿ ಇದ್ದಾರೆ, ಎಲ್ಲರೂ ಇದ್ದಾರೆ, ಅವ್ರನ್ನ ಉಳಿಸ್ಕೊಂಡ್ರೆ ಸಾಕು ನಮಗೆ, ಮರ ಎಲ್ಲ ಯಾಕೆ? ಇರೋದನ್ನ ಹೇಳ್ದೆ ಮೇಡಮ್ ನಾನು. ಸರಿ ರೀ, ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಕರ್ಜಿಕಾಯಿ. ಸ್ವೀಟ್ ಇರುತ್ತಲ್ಲ, ಮರದಲ್ಲಿ ಮತ್ತು ಗಿಡದಲ್ಲಿ ಬಿಡೋ ಅಂತ ಕಾಯಿ ಯಾವುದು ಅಂದರೆ ಅದಕ್ಕೆ ಕರ್ಜಿಕಾಯಿ ಆನ್ಸರು. ಸೊ ಅದಲ್ಲ, ಹಂಗಂದ್ರೆ ನಿಮ್ಮ ಪ್ರಕಾರ ಅದಲ್ಲ ಮೇಡಮ್? ನೀವು ಹೇಳ್ದಂಗೆ ಇರುತ್ತೆ ಮೇಡಮ್, ಎಲ್ರಿಗೂ ಒಂದು ಆನ್ಸರ್ ಇದ್ದೇ ಇರುತ್ತೆ. ನಾವೊಂದು ನಮ್ಮ ಮನಸ್ಸಲ್ಲೇ ಒಂದು ಇರುತ್ತಲ್ಲ, ನಮ್ಮ ಅಭಿಪ್ರಾಯ ನಾನು ನಿಜವಾಗಿ ಹೇಳ್ದೆ ಮೇಡಮ್. ಅದು ಅಷ್ಟೇ ಮೇಡಮ್. ಎಲ್ರಿಗೂ ಒಂದೊಂದು ಆನ್ಸರ್ ಇದ್ದೇ ಇರುತ್ತಲ್ವಾ, ಅದಕ್ಕೆ ನಾನು ಒಂದು ಇದು ಹೇಳ್ದೆ ಮೇಡಮ್. ಅಲ್ಲ, ಅವತ್ತು ಎಣ್ಣೆ ಹಾಕಿ ಆ ಥರ ಮಾತಾಡಿದ್ರು ಅಂತ ಏನೋ ವಿಚಾರ ಕೇಳ್ಪಟ್ವಿ ನಾವು. ಎಣ್ಣೆ ಹೊಡೆದಿದ್ರ ಅವತ್ತು ಅಂತ? ಅವತ್ತು ಅಂದರೆ ನಾನು ಯಾವಾಗೂ ಹೊಡೆಯಲ್ಲ ಮೇಡಮ್, ಯಾವತ್ತೂ ಹೊಡೆಯಲ್ಲ. ನಾನು ವೀಕ್ ಟೈಮಲ್ಲೇ ಹೊಡೆಯೋದು ಮೇಡಮ್. ಅವತ್ತು ನಾರ್ಮಲ್ ಆಗಿದ್ದೆ ಮೇಡಮ್. ನಾರ್ಮಲ್ ಅಂದರೆ ಸ್ವಲ್ಪ ತಗೊಂಡಿದ್ದೆ, ಸ್ವಲ್ಪ ಅಷ್ಟೇ ಮೇಡಮ್. ನಾರ್ಮಲ್ ಆಗಿ ಹೇಳ್ದೆ ಮೇಡಮ್. ಅವನು ಬೇರೆ ಏನೂ ಮಾತಾಡಿಲ್ಲ ಮೇಡಮ್. ಅವರು ಕೇಳಿದ್ರು ಕ್ವಶನ್ಗೆ ಆನ್ಸರ್ ಮಾಡಿಕೊಂಡು ಹಂಗೆ ಸೀದಾ ಮನೆಗೆ ಹೋಗ್ದೆ ಮೇಡಮ್. ಮುಂದಿನ ದಿನ ನೋಡಿದ್ರೆ ಇದು ಅಷ್ಟೊಂದು ವೈರಲ್ ಆಗ್ಬೇಕಂತ ಎಲ್ಲೋ ನೋಡ್ತಾರೆ, ಟಿವಿಯಲ್ಲೆಲ್ಲ ಬಂದುಬಿಟ್ಟಿದ್ದೀರಾ ನೀವು ಎಲ್ಲ ಹೇಳಿ ತಕ್ಷಣ ನನಗೆ ಗೊತ್ತಾಯಿತು. ಒಳ್ಳೇದಾಯ್ತಲ್ಲ ಜನಗಳಿಗೆ ಅಂತ ಅಷ್ಟೇ ಮಾಡಿದೆ ಮೇಡಮ್. ಈಗ ಹೆಂಗೆ ಚೇಂಜ್ ಆಗಿದ್ದಾನ ಏನಾದರೂ ಲೈಫ್ ನಿಮಗೆ? ಅವಾಗಿದ್ದಕ್ಕೂ ಇವಾಗ ಎಲ್ಲರೂ ನಿಮ್ಮನ್ನು ಗುರ್ತಿಡಿತಾರ, ಫೋಟೋ ತೆಗೆಸ್ಕೊಳ್ತಾರ, ಏನು ಖುಷಿ ಆಗುತ್ತಾ ನಿಮಗೆ ಇದನ್ನೇ ಎಲ್ಲ ಮೇಡಮ್? ಅವ್ರಿಗೆ ನಮಗೆ ಬಂದು ಮಾತಾಡ್ಬೇಕಂತ ಅವ್ರಿಗೆ ಏನಿದೆ ಮೇಡಮ್, ಅದನ್ನೇ ಮೇಡಮ್. ಎಷ್ಟೊಂದು ಖುಷಿ ಆಗುತ್ತೆ ಮೇಡಮ್. ಒಂದು ವೈರಲ್ಗೆ ಅಷ್ಟು ಇದಾಯ್ತಲ್ಲ, ಈ ಪ್ರಪಂಚನೇ ನೋಡುತ್ತಾ ಇದೆಯಲ್ಲ, ನನ್ನ ಫೋಟೋ ಹಿಡಿತವರಲ್ಲ, ಅದಕ್ಕೆ ನನಗೆ ಒಂದು ಖುಷಿ ಆಗ್ತಾ ಇದೆ ಮೇಡಮ್. ಅದನ್ನೇ ಒಂದು ಖುಷಿ. ಅವರು ನಮ್ಮನ್ನ ಬಂದು ಫೋಟೋ ಹಿಡಿಬೇಕು, ನಮ್ಮ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು, ನಮ್ಮಂತ ಮಾತಾಡ್ಬೇಕಂತ ಅವ್ರಿಗೆ ಏನಿದೆ, ಅವ್ರಿಗೂ ಕೆಲಸ ಇರಲ್ವಾ, ಏನಿರಲ್ವಾ, ನಮಗೆ ಖುಷಿಯಾಗಿದೆ ಮೇಡಮ್. ಫುಲ್ ಖುಷಿ ಇದ್ದೀನಿ ಮೇಡಮ್. ಓಕೆ, ನಿಮ್ಮ ವೈಫ್ ಏನಂತಾರೆ ಇದ್ರ ಬಗ್ಗೆ? ನಿಮ್ಮ ಫ್ಯಾಮಿಲಿ ಏನಂತಾರೆ? ಅಂದರೆ ಇನ್ನೊಂದು ವಿಚಾರ ಕೇಳ್ಪಟ್ಟೆ ನಾನು, ನಿಮ್ಮನ್ನೇನೋ ಹೊರಗಡೆನೇ ಬಿಡಲ್ವಂತೆ, ಏನು ಸಮಾಚಾರ ಅಂತ? ಮೇಡಮ್ ಅದೇ ಎಣ್ಣೆ ಹೊಡಿತೀನಿ, ಆ ಥರ ಮಾಡ್ತೀನಿ, ಇದು ಆಗತ್ತೆ ಅದಾಗತ್ತೆ ಅಂತ ಅವರು ಬಿಡ್ತಾಯಿಲ್ಲ ಮೇಡಮ್. ಎಣ್ಣೆ ಹೊಡಿತೀರಿ ಅಂತನಾ? ಮತ್ತೆ ಎಣ್ಣೆ ಹೊಡಿಯೋದು ಬಿಡ್ಬೇಕಲ್ವಾ ಸರ್ ನೀವು? ಒಂದು ವಾರ ಆಯಿತು ಮೇಡಮ್ ಇವಾಗ ಹೊಡೆದು. ವೀಕ್ ಟೈಮಲ್ಲೇ ಹೊಡೆಯೋದು ಮೇಡಮ್. ನಾನು ದಿನ ಅಂತೂ ಹೊಡೆಯೋವನ್ನೇ ಅಲ್ಲ ಮೇಡಮ್. ನಾನು ಸಂಡೇ ಮಾತ್ರ ನೈಟಲ್ಲಿ ಹೊಡಿತೀನಿ, ಹಂಗೆ ಮಲ್ಕೊಬಿಡ್ತೀನಿ ಮೇಡಮ್. ಅದು ಏನಂದರೆ ಇವಾಗ ಒಂದು 5 ದಿನದಿಂದ ಹಂಗೆ ಆಗೋಯ್ತು ಮೇಡಮ್. ಏನಾಯ್ತು? ಅದೇ ಎಣ್ಣೆ ಹೊಡ್ಕೊಂಡು ಇದಾಗೋಯ್ತು ಮೇಡಮ್. ಒಂದು 4 ದಿನ ಬಿಟ್ಟಾಗ್ಬಿಟ್ಟಿದ್ದೀನಿ ಮೇಡಮ್. ಈ ಮುಂಚೆಗೆ ಈ ಲೆವೆಲ್ಗೆ ಬಂದಿರೋದಕ್ಕೆ ಇದು ಬಿಟ್ರೇ ನಮಗೆ ಸೆನ್ಸು ಅಂತ ತಿಳ್ಕೊಂಡಿದ್ದೀನಿ ಮೇಡಮ್. ಇನ್ಮೇಲೆ ಹೊಡಿಬಾರ್ದು, ಈ ಥರನೇ ಇದ್ಬಿಡೋಣ ಅಂತ ಅವಕಾಶ ತಗೊಂಡಿದ್ದೀನಿ ಮೇಡಮ್. ಎಣ್ಣೆ ಇಲ್ಲ ನಮಗೆ ಯಾಕೆ ಮೇಡಮ್? ಎಣ್ಣೆ ಇಲ್ಲ ಯಾಕೆ ಮೇಡಮ್? ಯಾಕೆ ಆದರೂ ಎಣ್ಣೆ ಹೊಡೆದು ನೀವು ವಿಡಿಯೋಸ್ ಮಾಡ್ತೀರಲ್ಲ ಮೇಡಮ್? ಇಲ್ಲ ಮೇಡಮ್, ಅದು ಇರೋದು ಹೇಳ್ಬೇಕಲ್ಲ ಮೇಡಮ್, ಇರೋದು ಹೇಳ್ಬೇಕಲ್ಲ. ಎಣ್ಣೆ ನಮಗೆ ಬೇಕಾಗಿಲ್ಲ. ಎಣ್ಣೆ ಎಲ್ಲ ಯಾಕೆ ಅಂತವ್ರು ನೋಡ್ರಿ ಇಲ್ಲಿ. ಆದರೂ ಎಣ್ಣೆ ಹೊಡೆದು ಚೆನ್ನಾಗಿ ವೀಡಿಯೋಸ್ಗಳೆಲ್ಲ ನೋಡ್ತಿದ್ದೆ ನಿಮ್ದು, ಆಯ್ತಾ? ಆದ್ರೆ ಕೆಲವೊಂದ್ಸಲ ಎಲ್ಲ ಎಣ್ಣೆ ಹೊಡೆದು ನಮಗೆ ಹೆಲ್ಪ್ ಮಾಡಬೇಕು, ನೀವು ದುಡ್ಡು ಕೊಡಬೇಕು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರಿ. ಅವ್ರಿಗೆ ಒಂದು ಕ್ವಶನ್ ಮೇಡಮ್. ನಾ ಎಣ್ಣೆ ಹೊಡಿತಾ ಇದ್ದೆ ಮುಂಚೆ, ಅದು ಕಮೆಂಟು ಬರುತ್ತೆ, ಎಲ್ಲ ಬರುತ್ತೆ ಮೇಡಮ್. ಇನ್ಮೇಲೆ ಎಣ್ಣೆ ಹೊಡಿಯಲ್ಲ ಮೇಡಮ್. ನಾನು ಎಣ್ಣೆ ಹೊಡಿಯಲ್ವಾ? ಎಣ್ಣೆ ಹೊಡಿಯಲ್ಲ. ಇಡೀ ಕರ್ನಾಟಕದ ಜನತೆ ಮುಂದೆ ಹೇಳ್ತಾ ಇದ್ದೀನಿ. ಅದೇ ಮೇಡಮ್, ನಿಜಾನೇ ಹೇಳ್ತಾ ಇರೋದು. ಇನ್ಮೇಲೆ ಎಣ್ಣೆ ಹೊಡಿಯಲ್ಲ, ಇದು ಮಾಡ್ತಾ ಇದ್ದೀನಿ ಮೇಡಮ್. ಎಲ್ಲೂ ಹೋಗಲ್ಲ ಮೇಡಮ್, ಎಣ್ಣೆ ಹೊಡಿಯೋದಿಲ್ಲ ಮೇಡಮ್. ಎಷ್ಟು ಕ್ವಾರ್ಟರ್ ಆಗ್ತೀರಾ ದಿನಕ್ಕೆ? ಏನು ಎಷ್ಟು ಎಣ್ಣೆ ಹೊಡಿತೀರಾ ಅಂತ? ಫಸ್ಟ್ ಮುಂಚೆ ಎಲ್ಲಾನು ಎಣ್ಣೆ ಹೊಡಿತಿದ್ರಲ್ಲ, ಎಷ್ಟು ಎಣ್ಣೆ ಹೊಡಿತಿದ್ರ? ಸಂಡೇ ಮಾತ್ರ ಮೇಡಮ್. ಸಂಡೇ ಒಂದು 7:30-8 ಗಂಟೆಗೆ ಮೇಡಮ್ ತಗೊಳ್ಳೋದು. ಅದು ಒಂದು ಟೈಮ್ TV ನೋಡ್ಕೊಂಡು ಹಂಗೆ ಹೊಡಿಯೋದು ಮೇಡಮ್. ಏನೋ ಮನೇಲಿ ಏನಾದರೂ ಸ್ಪೆಷಲ್ ಮಾಡಿರ್ತಾರೆ ಮೇಡಮ್, ಹಂಗೆ ಹಾಕ್ಕೊಂಡು ಹಂಗೆ ಒಂದು 9:30ಗೆ ಊಟ ಮಾಡಿಬಿಟ್ಟು ಮಲಗಿಬಿಡ್ತೀನಿ ಮೇಡಮ್. ಹೆಂಡತಿ ಹತ್ರ ಜಗಳ ಅಂತೂ ಏನೂ ಮಾಡಲ್ಲ ಮೇಡಮ್. ಸುಮ್ಮನೆ ಸೌಂಡ್ ಬರುತ್ತೆ, ಅದು ಮಾಮೂಲಿ ಅಲ್ವಾ, ಸೌಂಡು ಮನೆಯಲ್ಲಿ ಬರೋದು. ಸೌಂಡ್ ಮಾಡ್ತೀನಿ ಅಷ್ಟೇ ಮೇಡಮ್. ಮೇಡಮ್ ಅದೇ ಕಿಸ್ತಿದ್ರೆ ಸೌಂಡ್ ಅಂತಾರಲ್ಲ, ಸೌಂಡ್ ಮಾಡಿದ್ರೆ ಸೌಂಡ್ ಅಂತಾರಲ್ಲ, ಆ ಥರ ಸೌಂಡ್ ಮಾಡ್ತೀನಿ ಮೇಡಮ್.
ಅಲ್ಲ ಸೌಂಡ್ ಮಾಡಿದ್ರೆ ಸೌಂಡ್ ಏನ್ ಸರ್ ಇದು ಅರ್ಥನೇ ಆಗ್ತಾ ಇಲ್ಲ ಸೌಂಡ್ ಮಾಡಿದ್ರೆ ಸೌಂಡ್ ಇಲ್ಲ ಮೇಡಮ್, ಇವಾಗ ಏನಂದ್ರೆ ಅದು ಸೈಲೆಂಟು, ಕಿಚ್ಕೊಂಡು ಹೇಳಿದ್ರೆ ಅದು ಒಂದು ಸೌಂಡ್ ಅಂತಾರಲ್ಲ, 4 ಜನ ನೋಡ್ಬಿಟ್ಟು ಅದನ್ನೇ ಹೇಳ್ತಾರೆ ಅದು ಮೇಡಮ್. ಅದನ್ನ ಹೇಳ್ತಾ ಇದ್ದೀರಾ, ಸೌಂಡ್ ಮನೇಲಿ ಮಾಡ್ತೀರಾ ಅಂತ? ಅದನ್ನೇ ಮೇಡಮ್, ಅಷ್ಟೇ. ಮನೇಲಿ ಅಂತೂ ಜಗಳ ಅಂತೂ ಏನೋ ಮಾಡಲ್ಲ ಮೇಡಮ್. ಮಾಡಲ್ಲ. ಈ ಮಕ್ಳ ಜೊತೆಗೆಲ್ಲ ಎಷ್ಟು ಜನ ಮಕ್ಳು ನಿಮಗೆ? 2 ಮಕ್ಳಾ? ಇಬ್ರು ಮಕ್ಳು ಮೇಡಮ್. ಇವನು ಕವಿನ್ ಅಂತ, ರಾಜಲಕ್ಷ್ಮಿ ಒಬ್ಬರು, ಅವ್ರಿಗೆ 5 ವಯಸ್ಸು, ಇವನಿಗೆ 3.5. ಕವಿನ್ ಅಂತ. ನನ್ನ ಡೈಲಾಗ್ ಅವನೇ ಹೇಳ್ತಾನೆ ಮೇಡಮ್. ಇವಾಗ ಹೇಳಿಸ್ತೀನಿ. ಏನ್ ಮಾಡ್ಕೊಂಡಿರೋದು ನೀವು? ಮೂಲತಃ ಎಲ್ಲಿಯವರು? ಏನ್ ಮಾಡ್ಕೊಂಡಿರೋದು? ಬೆಂಗಳೂರವ್ರೇನಾ? ಏನ್ ಕತೆ ಅಂತ? ಮೇಡಮ್, ನಾವು ಹುಟ್ಟಿರೋದು ಬೆಳೆದಿರೋದೆಲ್ಲ ಇಲ್ಲೇ ಮೇಡಮ್. ನಮಗೆ ಅಕ್ಕ ಅವರು, ನಮ್ಮ ಅಣ್ಣ ಅವರು 5 ಜನ ಮೇಡಮ್. ನಾವು ಬೆಲ್ಲಿ ಕೆಲಸ ಮಾಡೋದು. ನಮ್ಮ ಅಕ್ಕಲ ಇದು ಮನೆಗೆ ಕೆಲಸ ಮಾಡ್ತಾರೆ, ನಮ್ಮ ಅಣ್ಣ ಆಟ ಒರೆಸ್ತಾರೆ, ಎಲ್ಲ ಮಾಡ್ತಾ ಇದ್ದಿದ್ದು. ನಮ್ಮ ಅಪ್ಪ ಅಮ್ಮ ಬಂದಿರೋದು ಊರ ಕಡೆಯಿಂದ ಮೇಡಮ್. ಇಲ್ಲಿ ಬಂದು ಅವ್ರು ಬಂದು ಜೊತೆಲಿ ಇದ್ದಾರೆ ಮೇಡಮ್. ಅವ್ರು ಬಂದ್ಬಿಟ್ಟು ಇಲ್ಲೇ ಇದ್ದಾರೆ ಮೇಡಮ್ ನಮ್ಮ ಜೊತೆಲೆ. ಅವ್ರಿಗೆ ಬೆಲ್ಲೆಲ್ಲಿ ಈರುಳ್ಳಿ ವ್ಯಾಪಾರ ಮಾಡೋದು. ನಮ್ಮನ್ನ ಹಂಗೆ ಇದು ಮಾಡಿಕೊಂಡು ಇದು ಮಾಡೋದೇ ಅವ್ರಿಗೆ ತುಂಬ ಕಷ್ಟ. ಅವಾಗ ಏನೋ ನಮ್ಮ ಜೊತೆಲೇ ಇದ್ದಾರೆ ಮೇಡಮ್ ಇವಾಗ. ಓಕೆ, ಈಗ ಜನಗಳು ಗುರ್ತಿಡ್ದಾಗ ನೀವು ಏನಾದರೂ ದುಡ್ಡು ಕೇಳ್ತೀರಾ ಅವ್ರ ಹತ್ರ? ಏನು ಕತೆ ಅಂತ ದುಡ್ಡು ಕೇಳ್ತಾರೆ, ಸಹಾಯ ಮಾಡ್ರಿ ಅಂತ ಹೇಳ್ತಾರೆ ಅಂತ ಭಾಳ ಜನ ಒಂದಷ್ಟು ವಿಡಿಯೋ ಮಾಡಿ ಹಾಕಿದ್ರು. ಸೊ ಏನು ದುಡ್ಡು ಕೇಳ್ತಾ ಇದ್ದೀರಾ ನೀವು ಜನಗಳ ಹತ್ರ? ಏನು ಕತೆ ಅಂತ ಏನಾದರೂ ನಿಮ್ಮದು ಆ ಒಂದು ವೈರಲ್ ವಿಡಿಯೋ ಇಂದಾನೆ ಸೊ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ನಾನು. ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ ಮೇಡಮ್. ದುಡ್ಡು ಅಂತೂ ಏನೂ ಮಾಡಿಲ್ಲ ಮೇಡಮ್. ದುಡ್ಡಂತೂ ಏನೂ ಮಾಡಿಲ್ಲ ಮೇಡಮ್. ನಿಜವಾಗ್ಲೂ ಇವತ್ತಂತೂ ಏನು ಮಾಡಿಲ್ಲ ಮೇಡಮ್. ಅಷ್ಟೇ ಮೇಡಮ್. ಇವತ್ತು ಒಂದು ಹಾಡು ಮಾಡಿದೆ ಅಷ್ಟೇ ಮೇಡಮ್. ದುಡ್ಡಂತೂ ಏನು ಇದು ಮಾಡಿಲ್ಲ ಮೇಡಮ್. ಪ್ಲೀಸ್. ಸಹಾಯ ಮಾಡ್ತಾ ಇದ್ದಾರಾ ಯಾರಾದರೂ ನಿಮಗೆ? ಯಾಕಂದರೆ ನೀವು ಒಂದು ವಿಡಿಯೋದಲ್ಲಿ ಹೇಳಿದ್ರಿ, ನಾನು ತುಂಬ ಬಡವರು, ನನಗಿಬ್ರು ಮಕ್ಕಳಿದ್ದಾರೆ, ನಾನು ಓದಿಸ್ಬೇಕು, ನನಗೆ ದುಡ್ಡು ಕೊಡಿ ಅಂತ ಒಂದಷ್ಟು ವಿಡಿಯೋ ಮಾಡೆಲ್ಲ ಹಾಕಿದ್ದಾರೆ ಕೆಲವರು. ಸೊ ಯಾಕೆ ನೀವು ದುಡ್ಡಿನ ಸಹಾಯ ಕೇಳ್ತಾ ಇದ್ದೀರಾ? ಏನು ಕತೆ ಅಂತ? ಮೇಡಮ್, ಆ ಥರ ಏನಿಲ್ಲ ಮೇಡಮ್. ದುಡ್ಡಂತೂ ಏನೂ ಇಲ್ಲ ಮೇಡಮ್. ನಮಗೆ ಫ್ಯಾಮ್ಲಿಗೆ ಏನಾದರೂ ಹೆಲ್ಪ್ ಮಾಡೋಂಥ ಒಂದು ಅವಶ್ಯಕತೆ, ಮಕ್ಕಳಿದ್ದಾರೆ, ಅಡ್ಮಿಷನು, ಮನೆಗಳಿಗೆ ಏನಾದರೂ ಮಾಡೋಣಂತ ಒಂದು ಕೆಲಸ ಮೇಡಮ್. ಅಷ್ಟೇ. ಏನು ಸಹಾಯ ಬೇಕು ನಿಮಗೆ ಮೇಡಮ್? ಸಹಾಯ ಅಂದರೆ ಇವಾಗ ಮಕ್ಕಳಿಗೆ ಅಡ್ಮಿಷನ್ನು ಈ ಥರ ಏನಾದರೂ ಮಾಡಿದ್ರೆ ಒಂದು ಒಳ್ಳೇದಾಗಂತ ಪ್ರಯತ್ನ ಪಡ್ತಾ ಇದ್ದೀನಿ ಮೇಡಮ್. ಅಷ್ಟೇ. ಮಕ್ಳಿಗೆ ಏನು ಅಡ್ಮಿಷನು? ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕಾ? ಈಗ ಸ್ಕೂಲ್ಗೆ ಹೋಗ್ತಾ ಇಲ್ವಾ ಅವರು? ಏನು ಓದ್ಕೊಂಡಿರೋದು ಏನು ಅಂತ? ಅಂಗನವಾಡಿ ಅವರು ಇದರಲ್ಲಿ LKG ಇದರಲ್ಲಿ ಹಾಕಿದ್ದೀವಿ ಮೇಡಮ್. ಅಷ್ಟೇ. ಏನಾದರೂ ಅವ್ರಿಗೆ ಮುಂಚೆ ಅಡ್ಮಿಷನ್ ಏನಾದರೂ ಮಾಡಿದರೆ ಒಂದು ಹೆಲ್ಪ್ ಅಂತ ಹಂಗೆ ಕೇಳ್ತಾ ಇದ್ದೀನಿ. ಅಲ್ಲ, ನಾನು ಇನ್ನೊಂದು ಹೇಳ್ತೀನಿ ನಿಮಗೀಗ. ಭಾಳ ಜನ ಕಮೆಂಟ್ ಮಾಡ್ತಾ ಇದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಕೈ ಕಾಲು ಚೆನ್ನಾಗಿದೆ, ಇನ್ನೂ ಎಂಗೇಜು, ದುಡಿಬೋದಲ್ವ ನೀವು? ಅವ್ರು ಬೇರೆಯವ್ರಿಗೆ ಸಹಾಯ ಕೇಳೋ ಬದಲು ನೀವೇ ಚೆಂದಾಗಿ ದುಡಿದು ಈ ಗಿಡಿಯೋದೆಲ್ಲ ಸೈಡಿಗೆ ಬಿಟ್ಟು ಸೊ ನೀವೇ ಇದನ್ನ ಮಾಡ್ಕೋಬೋದಲ್ಲ? ಯಾಕೆ? ನಿಮ್ಮ ಥರ ಬಡವ್ರು ಭಾಳಷ್ಟು ಜನ ಇದ್ದಾರೆ. ಸೊ ಅವರು ಕೂಡ ದುಡ್ಕೊಂಡು ತಿಂತಿದ್ದಾರೆ, ಅವರು ಹೆಂಡತಿ ಮಕ್ಳನ್ನ ಸಾಕ್ತಾ ಇದ್ದಾರೆ. ಏನು ಹೇಳ್ತೀರಾ ಮೇಡಮ್? ಅದನ್ನೇ ನಾನು ಇವಾಗ ವೈರಲ್ ಆಗಿದ್ದೀನಿ. ನನಗೆ ಏನಾದರೂ ಆಪರ್ಚುನಿಟಿ ಬಂದರೆ ನಮ್ಮಂಥವ್ರು ಬಡವರು ಇನ್ನೂ ಇದ್ದಾರಲ್ಲ, ಅವ್ರಿಗೆ ಸಹಾಯ ನಾನು ಮಾಡ್ತೀನಿ ಮೇಡಮ್. ನೀವು ಸಹಾಯ ಮಾಡ್ಬೇಕಂತ ಮನಸ್ಸಿದೆ ಮೇಡಮ್. ನಮಗೆ ಮಾಡೋಕ್ಕೆ ಮನಸ್ಸಿದೆ, ಮಾಡೋಕ್ಕೆ ಇದಿಲ್ಲ ಮೇಡಮ್. ಮನಸ್ಸಿದೆ ಮೇಡಮ್. ಅದು ಬಂದ್ಬಿಟ್ಟಿದೆ ಮೇಡಮ್ ನಮ್ಮ ಇದರಲ್ಲಿ. ಏನು ಹೇಳ್ತೀರಾ ಮನಸ್ಸಿನ ಬಗ್ಗೆ? ಮೇಡಮ್ ಅದೇ ಮೇಡಮ್, ನಮ್ಮ ಒಳ್ಳೇದು ಮಾಡಿದರೆ ಮನಸ್ಸು ಮೇಡಮ್. ಮನಸ್ಸಿರ್ಬೇಕು ಮೇಡಮ್. ಒಳ್ಳೇದು ಮಾಡೋದಕ್ಕೆ ಮನಸ್ಸಿರ್ಬೇಕು ಮೇಡಮ್. ಇನ್ನೇನಿಲ್ಲ ಮೇಡಮ್. ಇನ್ನೇನಿಲ್ಲ. ಏನಂತೀರಾ ಮೇಡಮ್? ಏನು ಹೇಳೋದು ಸರ್ ನೀವು? ಇನ್ನೇನಂತೀರಾ? ಓಕೆ, ನಿಮ್ಮ ವೈಫ್ ಏನು ಮಾಡ್ಕೊಂಡಿರೋದು? ಅವರೆಲ್ಲಿರೋದು? ಏನು ಕತೆ? ಮನೆಯಲ್ಲಿ ಇರ್ತಾರೆ ಮೇಡಮ್. ಮನೆ ಕೆಲಸ ಮಾಡಿಕೊಂಡು ಅಲ್ಲೇ ಇರ್ತಾರೆ ಮೇಡಮ್. ಮನೆ ಕೆಲಸ ಮಾಡಿಕೊಂಡು ಬೇರೆಯವ್ರ ಮನೆ ಕೆಲಸ ಮಾಡಕ್ಕೆ ಹೋಗ್ತಾರಾ ಅಥವಾ ಇಲ್ಲ ನಿಮ್ಮ ಮನೆ ಕೆಲಸ ಮಾಡಿಕೊಂಡು ಅಲ್ಲೇ ಇದ್ಬಿಟ್ಟು ಇದು ಮಾಡ್ತಾ ಇದ್ವಿ. ಸ್ಕೂಲ್ಗೆ ಹೋಗಿ ಕರ್ಕೊಂಡು ಬರೋದು, ಇದು ಮಾಡೋದು, ಹಂಗೆ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ವೈರಲ್ ಆಗ್ಬಿಟ್ರಲ್ಲ ಸಿಕ್ಕಾಬಟ್ಟೆ, ಹುಡುಗಿರ್ ಫ್ಯಾನ್ಸ್ ಏನಾದ್ರು ಇದಾರ ನಿಮಗೆ ಅಂತ? ಮೇಡಮ್ ಏನಿಲ್ಲ, ಒಂದು ಕಡೆ ಹೋಗಿದ್ದೆ ಮೇಡಮ್. ಮಾಸ್ಕ್ ಹಾಕ್ಕೊಂಡೇ ಇದ್ದೆ, ನಾನು ಕ್ಯಾಪ್ ಹಾಕ್ಕೊಂಡೇ ಇದ್ದೆ. ಅವ್ರು ಹೆಂಗೆ ಕಂಡು ಹಿಡಿದಾರ ಅಂತ ಗೊತ್ತೇ ಆಗಲಿಲ್ಲ ನನಗೆ. ಅವರು ಒಂದು ಫೋಟೋ ತೆಗಿಬೋದು ಅಂದರು. ನನ್ನ ಹೆಂಗೆ ಕಂಡು ಹಿಡಿದ್ಬಿಟ್ರು. ಅವರು ಕ್ಯಾಪ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡಿದ್ದೆಲ್ಲ ಸರಿ. ಅವರು ಹೆಂಗೆ ಕಂಡು ಹಿಡಿದ್ರು, ಅವ್ರ ಅವ್ರಿಗೆ ವಿಡಿಯೋ ನೋಡಿರ್ತಾರೆ, ನನಗೆ ಫೋಟೋ ತೆಗಿಬೇಕು. ಮೇಡಮ್ ಅದಲ್ಲಿ ಏನಿದೆ ತೆಗೆಸ್ಕೊಳ್ಳಿ ಅಂದೆ ಮೇಡಮ್. ಒಂದೇ ಹುಡುಗಿ ಕೇಳಿದ್ದ ನಿಮಗೆ ಫೋಟೋನ? ಬೇರೆ ಹುಡುಗಿರು ಏನಾರು ಕೇಳ್ತಾ ಇದ್ದಾರೆ?
ಮೇಡಮ್ ಕೇಳ್ತಾರೆ ಮೇಡಮ್, ನಾನು ತಗೊಳ್ಳಿ ನನಗೇನಿಲ್ಲ, ಫೋಟೋ ಎಲ್ಲ ತೆಗೆಸ್ಕೊಬಿಡ್ತೀನಿ ಮೇಡಮ್. ಖುಷಿ ಆಗುತ್ತಾ ಹುಡುಗಿರೆಲ್ಲ ಬಂದು ಫೋಟೋ ತೆಗೆಸ್ಕೊಂಡು? ಎಲ್ಲರೂ ಖುಷಿ ಆಗುತ್ತೆ ಮೇಡಮ್. ನಮ್ಮನ್ನ ಮನೆ ಹತ್ರ ಇರೋರೇ ಫೋಟೋ ಇರಿಸ್ಕೊಳ್ಳಲ್ಲ, ನಮಗೆ ಇಷ್ಟೊಂದು ಆಚೆ ಕಡೆ ಹೋಗೋದ್ರೂ ಫೋಟೋ ಹಿಡಿತಾವ್ರಲ್ಲ, ಎಷ್ಟೊಂದು ಖುಷಿ ಆಗುತ್ತೆ ಮೇಡಮ್ ನಮಗೆ. ಅದೇ ಮೇಡಮ್, ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ ಹಂಗಂದ್ರೆ ಸಂಪತ್ ಅವ್ರಿಗೆ? ಮೇಡಮ್ ಅದೇ ಮೇಡಮ್, ಒಂದು 100ಅಲ್ಲಿ ಒಂದು 30% ಆಗಿದ್ದಾರೆ ಮೇಡಮ್. 30% ಹುಡುಗಿರು ಇದ್ದಾರೆ. ಹೇಳಿದೀರಾ ನೀವು ಯಾರಿಗಾರು ನಾನು ಮದುವೆ ಆಗಿದ್ದೀನಿ ಹಂಗೆ ಹಿಂಗೆ ಅಂತ ಏನು ಹೇಳಿ? ನನಗೆ ಯಾರು ಕೇಳಿಲ್ಲ ಮೇಡಮ್, ಹೇಳಕ್ಕೂ ಕೇಳಿದ್ರೆ ಹೇಳ್ತಾ ಇದೆ ಮೇಡಮ್. ನಾನು ಕೇಳಿದ್ರೆ ಹೇಳ್ತಾ ಇದ್ರಿ 2 ಮಕ್ಳಿದ್ದಾರೆ, ಇನ್ನು ನಮಗೆ ಹೆಂಡತಿ ಮಕ್ಳು ಇದ್ದಾರೆ ಅಂತ. ನೀವು ಯಾವ ರೇಂಜಿಗೆ ಹೇಳ್ತಾ ಇದ್ದೀರಾ ಅಂದ್ರೆ ಯಾವ್ದೋ ಹುಡುಗಿ ಪ್ರಪೋಸ್ ಮಾಡ್ತಾವಳೆ ಆ ಥರ ಅಲ್ಲ ಮೇಡಮ್, ನಮಗೆ ಮದುವೆ ಆಗಿದೆ ಅಂತ ಕೇಳೋರಿಗೆ ನಾನು ಹೇಳ್ತೀನಿ ಈ ಕ್ವಶನ್ ಅಂತ. ಪ್ರಪೋಸ್ ಅಂತ ಬೇಡ ಮೇಡಮ್, ಇರೋದನ್ನ ಇಳಿಸ್ಕೊಂಡ್ರೆ ಸಾಕು ಮೇಡಮ್. ನಮಗೆ ಇರೋದನ್ನೇ ಇರಿಸ್ಕೊಂಡು ಒಳ್ಳೆ ಮನ್ಸಿದ್ದಾರೆ ನಿಮಗೆ. ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ನಿಮ್ಮ ವೈಫ್ ಏನಂತಾರೆ? ವೈರಲ್ ಆಗಿದ್ದಕ್ಕೆ ಏನಾದರೂ ಖುಷಿ ಪಡ್ತಾರಾ ಅಥವಾ ಬೈತಾರಾ? ಏನು ಕತೆ, ಏನಾದರೂ ಹೊಡೆದೆ ಅಂತ ಏನು ಇದ್ರ ಬಗ್ಗೆ? ಅದೇ ಮೇಡಮ್, ಮುಂದ್ಗಡೆ ಬರಬೇಕಂತ ಪ್ರಶ್ನೆ ಪಡೋ, ಕುಡಿಬೇಡ, ನಮ್ಮ ಮುಂದ್ಗಡೆ ಹೋಗು ಅಂತ ಹೇಳ್ತಾವ್ರೆ ಮೇಡಮ್. ಮುಂದೆ ಹೋಗು, ಕುಡಿಬೇಡ ಅಂತನಾ? ಕುಡಿಬೇಡ ಅಂತ ಹೇಳ್ತಾವ್ರೆ. ಈಗ ಮದುವೆ ಯಾವಾಗ ಆಯ್ತು ನಿಮ್ಮದು? ಮೇಡಮ್ ಒಂದು ಅದೇ 6 ವರ್ಷ ಆಯ್ತು ಮೇಡಮ್. 6 ವರ್ಷ? ಮೇಡಮ್. ಏನು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಮೇಡಮ್ ಅಕ್ಕನ ಮಗಳೇ, ಅವರು ಲವ್ ಮಾಡಿದ್ದು, ನಾನು ಹಂಗೆ ಸ್ವಲ್ಪ ಲವ್ ಹಂಗೆ ಇದು ಮೇಡಮ್. ಅಲ್ಲ, ಸ್ವಲ್ಪ ಹಂಗೆ ಲವ್ ಮಾಡಿ ಮದುವೆ ಆಗ್ಬಿಟ್ರ? ಸ್ವಲ್ಪ ಅಂದರೆ ಅವರು ಅವಾಗ ಬರಲ್ಲ ಮೇಡಮ್, ನಾನು ಅವಾಗ ಊರಿಗೆ ಹೋಗಲ್ಲ. ನಮಗೆ ಅವಾಗಿಂದ ಮಾತುಕತೆ ನಡೆದಿದೆ. ಅಲ್ಲ, ಈಗೇನು ನಿಮ್ಮ ವೈಫ್ ಜೊತೆಗೆ ನಿಮ್ಮ ಮಾತುಕತೆ ನಡೆದಿತ್ತು? ಹ್ಞೂ ಮೇಡಮ್, ನಮ್ಮ ಅಕ್ಕವ್ರಿಗೆ ನಮ್ಮ ತಂದೆಯವ್ರಿಗೆ ಮಾತುಕತೆ ಹುಟ್ಟಿದ ಮೇಲೆ ಅವ್ರಿಗೆ ಕೊಡಬೇಕಂತ ಮಾತುಕತೆ ನಡೆದಿದೆ. ಅದಕ್ಕೆ ಅವಾಗಿಂದ ನಾನು ಊರಿಗೆ ಜಾಸ್ತಿ ಹೋಗಲ್ಲ, ಬರಲ್ಲ. ಒಂದು ಹಬ್ಬ ಗಿಬ್ಬ ಆಗಿದ್ರೆ ಹೋಗ್ಬಿಡ್ತೀನಿ, ಬರ್ತೀನಿ. ಅವ್ರಿಗೆ ಅವಾಗಿಂದ ಮಾತಿಗೆ ಅದೇ ಅವಾಗ ಲವ್ ಆಗಿರೋದು. ನನಗೂ ನಮ್ಮ ಅಕ್ಕನ ಮಗಳೇ ಇದ್ದಾರಲ್ಲ, ಅವ್ರನ್ನೇ ನಾವು ಪ್ರೀತಿಸೋಣ, ಲವ್ ಮಾಡೋಣ, ಮದುವೆ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟಿದ್ದೀನಿ ಮೇಡಮ್. ಅಷ್ಟೇ ಮೇಡಮ್. ಅಂದರೆ ಈಗ ಚೆನ್ನಾಗಿದ್ದೀರಾ? ನಿಮ್ಮ ವೈಫ್ ಜೊತೆ ಎಲ್ಲ ಚೆನ್ನಾಗಿದ್ದೀರಾ? ಹೆಂಗೆ ಇಬ್ಬರು ಮಕ್ಕಳು? ಮೇಡಮ್ ಮನೇಲಿಲ್ಲ, ಏನಿಲ್ಲ ಮೇಡಮ್. ನನಗೆ ಏನಂದರೆ ಕೆಲ್ಸಕ್ಕೆ ಹೋಗ್ತೀನಿ, ಬರ್ತೀನಿ, ಯಾರ ಹತ್ರನೂ ಜಗಳ ಗಿಲ್ಲ ಅದೆಲ್ಲ ಮಾಡೋಕ್ಕೇ ಹೋಗಲ್ಲ ಮೇಡಮ್. ನಮ್ಮದು ಒಂದೇ ಒಂದಂದರೆ ಅವತ್ತು ಭಾನುವಾರ ಒಂದು ದಿನ ಅಷ್ಟೇ ಮೇಡಮ್ ಕುಡಿಯೋದು. ನನಗೆ ಇದು ಏನಂದ್ರೇ ಏನಂತ ಗೊತ್ತಿಲ್ಲ ಮೇಡಮ್. ಚೆನ್ನಾಗಿ ಊಟ ಮಾಡ್ತೀನಿ, ಮಲಗ್ತೀನಿ, ಆರಾಮಾಗಿ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಏನಂದರೆ ಏನಂತ ಗೊತ್ತಾಗ್ತಾ ಇಲ್ಲ. ಒಂದು ಹುಡುಗ ಮೇಡಮ್ ನಾನು. ಇವಾಗ ಅದು ಕಲ್ತ್ಬಿಟ್ಟಿದ್ದೀನಿ, ಅದು ಬಿಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಹಂಗೆ ಬಿಟ್ಬಿಡ್ತೀನಿ ಮೇಡಮ್, ಸ್ವಲ್ಪ ಅಷ್ಟೇ ಮೇಡಮ್. ಅಲ್ಲ, ಈಗ ಬೇರೆಯವ್ರಿಗೆ ಕುಡಿತಿರ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಾ ನೀವು? ಮೇಡಮ್ ಅದು ಅವ್ರವ್ರ ಮನಸ್ಸಿಗೆ ಇದು ಮೇಡಮ್, ನಮಗಂತೂ ಹೇಳೋಕ್ಕಾಗಲ್ಲ ಮೇಡಮ್. ಅದು ಅವ್ರಿಗೆ ಮನಸ್ಸು ಏನಾಗಿರುತ್ತೋ, ಅವ್ರಿಗೆ ಏನಾಗಿರುತ್ತೋ ಅದ್ರ ಬಗ್ಗೆ ನಮಗೆ ಬೇಡ ಮೇಡಮ್. ನಮ್ಮ ಮನೇಲಿ ಏನಿದೆ ಅವ್ರವ್ರ ಮನಸ್ಸು ಮುಖ್ಯ ಮೇಡಮ್. ಅದು ಅಷ್ಟೇ, ಅವ್ರವ್ರ ಮನಸ್ಸಿಗೆ ಮುಖ್ಯ. ಈಗ ಏನು ನೀವು ಎಣ್ಣೆ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ನೀವು? ಮೇಡಮ್ ಅದೇ ಬಿಟ್ಬಿಡ್ತೀನಿ ಮೇಡಮ್. ಇವಾಗ 3 ದಿನ 4 ದಿನ ಬಿಟ್ಟಾಗಿದ್ದೀನಿ ಮೇಡಮ್. ಹಂಗೆ ಬಿಟ್ಬಿಡ್ತೀನಿ ಮೇಡಮ್. ಬಿಟ್ಟು ಬಿಡ್ಬೇಕಲ್ವಾ? ನೋಡಿ, ನೀವು ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ. ದಯವಿಟ್ಟು ಎಣ್ಣೆ ಕುಡಿಯೋದು ಗಿಡಿಯೋದು ಬಿಟ್ಬಿಡಿ, ಅದು ನಿಮ್ಮ ಜೀವನನ ಹಾಳು ಮಾಡುತ್ತೆ ಅಲ್ವಾ? ಅದೇ ಮೇಡಮ್, ನಮ್ಮ ಇಬ್ಬರು ಮಗರಿದ್ದಾರೆ, ಏನೋ ಓಡಿಕೊಂಡೇ ಇದ್ದರೆ ಕಿಡ್ನಿ ಹೋಗೋಗ್ಬಿಟ್ರೆ ಅವ್ರ ಜೀವನ ಮುಂದ್ಗಡೆ ಏನಾಗೋದು ಅಂತ ಯೋಚನೆ ಮಾಡಿಕೊಂಡು ಸ್ವಲ್ಪ ದಿನ ಯೋಚನೆ ಮಾಡ್ತೀನಿ ಮೇಡಮ್. ಎಣ್ಣೆ ಹೊಡಿವಾಗಲೇ ಯೋಚನೆ ಮಾಡ್ತೀನಿ ನಾನು. ಇಬ್ಬರು ಮಕ್ಕಳು ಇದ್ದಾರೆ. ಭಗವಾನ್ ಒಳ್ಳೆ ಹೆಂಡತಿ ಮಕ್ಕಳು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ನಮಗೆ. ಒಳ್ಳೆ ತಂದಿರು, ಅಕ್ಕವರು, ಅಣ್ಣವರು ಎಲ್ಲ ಕೊಟ್ಟಿದ್ದಾರೆ. ನಾವು ಯಾಕೆ ಎಣ್ಣೆ ಹೊಡಿಬೇಕು? ಸ್ವಲ್ಪ ಬಿಟ್ಬಿಡ್ಬೇಕಲ್ಲ, ಅಷ್ಟೇ ಯೋಚನೆ ಮಾಡ್ತಾ ಇರ್ತೀನಿ ಮೇಡಮ್. ನಾನೇ ಅವಾಗ ಹೊಡಿಬೇಕಂದ್ರೆ ಯೋಚನೆ ಮಾಡ್ತೀನಿ ಮೇಡಮ್. ನಾನು 2 ಮಕ್ಕಳು ಚೆನ್ನಾಗಿ ಕೊಟ್ಟಿದ್ದಾರೆ. ಯಾರು ಮಕ್ಕಳು ಇಲ್ಲ ಏನಿಲ್ಲ, ಅವ್ರೆಲ್ಲ ಹೆಂಗೆ ಅಂತಾರೆ ಇರ್ತಾರೆ. ನಮಗೆ ಒಳ್ಳೆಯವನು ಕೊಟ್ಟಿದ್ದಾನೆ ಭಗವಂತ, ಒಳ್ಳೆಯವರು ದೇವರು ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೋಬೇಕು. ನಾವು ಯಾಕೆ ಏನೋ ಹೊಡಿಬೇಕಂತ ಸ್ವಲ್ಪ ಯೋಚನೆ ಮಾಡ್ತೀನಿ ಮೇಡಮ್. ಓಕೆ, ಸೂಪರ್. ಒಳ್ಳೆ ಅವಕಾಶಗಳು ಸಿಗಲಿ ನಿಮಗೆ ಅಲ್ವಾ? ಒಳ್ಳೆ ಅವಕಾಶ ಸಿಗಲಿ ನಿಮಗೆ. ಇನ್ನೂ ಹೆಚ್ಚೆಚ್ಚು ಅವಕಾಶ ಹುಡ್ಕೊಂಡು ಬರಲಿ. ದಯವಿಟ್ಟು ಕುಡಿಯೋದನ್ನು ಬಿಡಿ, ಆಗ ಜನಗಳು ನಿಮ್ಮನ್ನು ಇನ್ನೂ ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ.
ಏನಾಗುತ್ತೆ ಗೊತ್ತಾ, ನಿಮಗೆ ಯಾರಾದರೂ ಹೆಲ್ಪ್ ಮಾಡಬೇಕು ಅಂದಾಗಲೂ ಯೋಚನೆ ಮಾಡ್ತೀವಿ, ಇವ್ನು ಎಣ್ಣೆ ಹೊಡಿತಾನೆ ಬಿಡು, ಇವನಿಗೆ ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ. ಅದೇ ಯೋಚನೆ ಮಾಡ್ತಾರೆ ಮೇಡಮ್. ಯೋಚನೆ ಮಾಡೋಕ್ಕೆ ನಾವು ಎಣ್ಣೆ ಹೊಡೆದ್ರೆ ಅವರು ಯೋಚನೆ ಮಾಡ್ತಾರಲ್ಲ, ಎಣ್ಣೆಯಿಂದ ನಮಗೆ ಯೋಚನೆ ಮಾಡೋಕ್ಕೆ ಅವಕಾಶ ಅವ್ರಿಗೆ ಕೊಟ್ಬಿಡ್ತೀವಲ್ವಾ, ಎಣ್ಣೆ ಬಿಟ್ಬಿಡೋಣ ಅಂತ ಯೋಚನೆ ಮುಂದ್ಗಡೆ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಮಕ್ಕಳನ್ನ ಏನು ಓದಿಸ್ಬೇಕು, ಇನ್ನು ಏನು ಮಾಡಬೇಕು ಅಂತ ಏನಾದರೂ ಕನಸುಗಳಿದೆನಾ ಸಂಪತ್ ಅವ್ರಿಗೆ? ಮೇಡಮ್, ಅವರು ನಾವು ಸ್ಟ್ರಿಕ್ಟಾಗಿ ಬದುಕೋದು ಬಿಟ್ಬಿಟ್ಟು ಅವ್ರ ಇಷ್ಟದಲ್ಲಿ ಅವ್ರಿಗೆ ಏನು ಇಷ್ಟ ಅದನ್ನು ಕಂಡಿದ್ಬಿಟ್ಟು ನಾವು ಅವ್ರಿಗೆ ಫ್ರೆಂಡು ತಾಯಿ ತಗಪ್ಪನ ಥರ ಇರೋದು ಬಿಟ್ಬಿಟ್ಟು ಅವ್ರಿಗೆ ಫ್ರೆಂಡ್ ಥರ ಒಳ್ಳೆ ಫ್ರೆಂಡ್ ಥರ ಇದ್ಬಿಟ್ರೆ ಅವ್ರ ಲೈಫು ಚೆನ್ನಾಗಿರುತ್ತೆ, ನಮ್ಮ ಲೈಫು ಅವ್ರು ನೋವು ಕೊಡಲ್ಲ ಮೇಡಮ್. ಅಷ್ಟೇ. ನಿಮ್ಮ ವೈಫ್ ಎಷ್ಟು ಸಪೋರ್ಟಿವ್ ಆಗಿರ್ತಾರ, ನಿಮಗೆ ಚೆನ್ನಾಗಿ ನೋಡ್ಕೊತಾರ? ನನಗೆ ಏನಾದರೂ ಆಗಿದ್ರೆ ಅವರು ಮೈ ಹುಷಾರಿಲ್ಲ ಅಂದರೂ ನನಗೆ ನೋಡ್ಕೊಳ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಸರಿ, ಆಯಿತು. ಎಣ್ಣೆ ಎಲ್ಲ ಹೊಡಿಬಾರ್ದು, ಗೊತ್ತಾಯ್ತಾ? ನೀವು ಚೆನ್ನಾಗಿ ಗಿಂಗ್ಸ್ ಎಲ್ಲ ಬಿಟ್ಬಿಡ್ಬೇಕು. ಒಳ್ಳೆ ಒಳ್ಳೆ ಅವಕಾಶಗಳು ಸಿಗುತ್ತೆ ನೋಡಿ. ನಾವು ಹುಡ್ಕೊಂಡು ಬಂದಿದ್ದೀವಿ ನಿಮ್ಮನ್ನ. ಹಾಂ, ಅದನ್ನೇ ಹೇಳ್ತಾ ಇರೋದು ಮೇಡಮ್ ನಾನು. ನೋಡಿ, ನಿಮಗೆ ಇನ್ನಷ್ಟು ಆಪರ್ಚುನಿಟಿ ಸಿಗಬೇಕು, ಇನ್ನಷ್ಟು ನಿಮ್ಮನ್ನ ಅಂದರೆ ಜನಗಳು ನೀವು ಏನೋ ಒಂದು ನೆಗೆಟಿವ್ ಅನ್ನೋದು ಬಂದಾಗ ಅದೇ ಉಳ್ಕೊಂಡ್ಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ನೀವು ತುಂಬ ಮುಗಿದ್ರಿದ್ದೀರಾ. ಯಾಕಂದರೆ ನಾನು ಬಂದಾಗಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತುಂಬ ಮುಗಿದ್ರು. ಮಾತಾಡೋದು ಅಷ್ಟು ಅವ್ರೇನು ಏನು ಇಟ್ಕೊಳ್ಳಲ್ಲ ಮೇಡಮ್. ಏನು ಇಟ್ಕೊಳ್ಳಲ್ಲ. ನಾನು ಇಲ್ಲಿ ಏನು ಬರುತ್ತೋ ಇಲ್ಲಿಲ್ಲ ಏನು ಇಟ್ಕೊಳ್ಳಲ್ಲ ಮೇಡಮ್. ಡೈರೆಕ್ಟು ಹಂಗೆ ಇಲ್ಲೆಲ್ಲ ಏನು ಇಟ್ಕೊಳ್ಳಲ್ಲ ಮೇಡಮ್. ಇಲ್ಲಿ ಏನು ಬರುತ್ತೋ ಅಲ್ಲೇ ಡೈರೆಕ್ಟ್ ಮಾತಾಡ್ತೀವಿ ಬಿಡಿ. ಹಂಗೆ ಮೇಡಮ್ ನಮ್ಮದು. ನಾವು ಉಪೇಂದ್ರ ಅನ್ನೋರ ಥರ ಡೈರೆಕ್ಟ್ ಎಲ್ಲಿ ಬರುತ್ತೆ. ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು? ಫೇವ್ರೆಟ್ ಅಂದರೆ ಅವರೇ ಮೇಡಮ್. ಉಪ್ಪಿ ಸರಾ? ಹಾಂ, ಉಪ್ಪಿ ಸರ್ ಫೇವ್ರೆಟ್ ಆ್ಯಕ್ಟರ್ ನಿಮಗೆ? ಫೇವ್ರೆಂಟ್ ಇಲ್ಲಿ ಅವ್ರು ತುಂಬ ಇಷ್ಟ ನಮಗೆ. ಅವರು ಸಿಗಬೇಕು ನಮಗೆ, ನೋಡಬೇಕಂತ ಅದು ತುಂಬ ಇಷ್ಟಪಡ್ತೀನಿ ಮೇಡಮ್. ಖಂಡಿತ ಉಪ್ಪಿ ಸರ್ನ ಆದಷ್ಟು ಭೇಟಿ ಮಾಡೋ ಅಂಥ ಅವಕಾಶ ಸಿಗಲಿ ನಿಮಗೆ. ಓಕೆ, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಎಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ನೀವು ನಮ್ಮನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ದೆ ನಿಮ್ಮ ಫ್ರೆಂಡ್ನ, ಓಕೆನಾ? ಸೊ ಈಸ್ ಅ ವೆರಿ ನೈಸ್ ಪರ್ಸನ್, ಜಸ್ಟಿನ್ ಅಂತ. ಸೊ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಅಂದರೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಟ್ರು ನಮಗೆ. ಸೊ ನಿಮ್ಮ ಫ್ರೆಂಡ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ನಿಮ್ಮದು ಒಂದು ಗ್ರೂಪ್ ಇದೆ ನೋಡ್ತಾ ಇದ್ದೆ ನಾನು. ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಅವರಿಂದನೇ ನಾನು ವೈರಲ್ ಆಗಿಬಿಟ್ಟಿದ್ದೀನಿ. ಅವರಿಲ್ಲಾಂದರೆ ಈಗ ಇಲ್ಲಿ ಕುಂತ್ಕೊಳ್ಳೋದು ಇಲ್ಲ ಮೇಡಮ್ ನಮಗೆ. ಅವರೇ ಅದೇನೇ ಹೇಳ್ತಾ ಇದ್ದಾರೆ ಮೇಡಮ್, ನಿಮಗೆ ಆ ಪ್ರೋಸೆಸ್ ಸಿಕ್ಕಿದೆ, ಅದನ್ನು ಮುಂದೆ ಉಳಿಸ್ಕೊಂಡು ಹೋಗ್ಬೇಕಂತ ಇವಾಗೂ ಹೇಳ್ತಾರೆ ಮೇಡಮ್. ಅವ್ರ ಮುಂದೆನೇ ಹೇಳ್ಸ್ಬಿಡ್ತೀನಿ, ಬನ್ನಿ 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 ಬನ್ನಿ. ಮೊಬೈಲ್ ಯೂಸ್ ಮಾಡಲ್ವಾ ನೀವು? ಮೊಬೈಲ್ ಅಂತೂ ಯೂಸ್ ಮಾಡಲ್ಲ ಮೇಡಮ್. ಮೊಬೈಲ್ ಯೂಸ್ ಮಾಡಲ್ಲ? ಮೊಬೈಲ್ ಯೂಸ್ ಮಾಡಲ್ಲ. ಸೂಪರ್, ಬನ್ನಿ ಬನ್ನಿ. ಇವರೇ ಮೇಡಮ್ ನಮ್ಮ ಫ್ರೆಂಡ್ ಅಲ್ಲ, ಇವಾಗೂ ಹೇಳ್ತಾರೆ. ಇವರಿಷ್ಟು ನಿಮ್ಮ ಫ್ರೆಂಡ್ಸಾ? ಹ್ಞೂ ಮೇಡಮ್, ಇವರಿಷ್ಟು ಜನ ನಿಮ್ಮ ಫ್ರೆಂಡ್ಸು. ಸರ್ ಏನು ಹೇಳ್ತೀರಾ? ಫಸ್ಟು ವೈರಲ್ ಆದಾಗ ಹೆಂಗೆ ಅನ್ನಿಸ್ತು ನಿಮಗೆ? ನಮ್ಮ ಫ್ರೆಂಡೇ ವೈರಲ್ ಆದರು, ಹೇಗೆ ಅನ್ನಿಸ್ತು ನಿಮಗೆ? ಆ ಫೀಲಿಂಗ್ ಹೆಂಗೆ? ಮೇಡಮ್, ನಮ್ಮ ಫ್ರೆಂಡ್ ವೈರಲ್ ಆದಮೇಲೆ ಕೆಲವ್ರು ಏನು ಮಾಡಿದ್ರು, ಮಿಸ್ಯೂಸ್ ಮಾಡ್ಕೊಂಡ್ರು ಇವ್ರನ್ನ. ಎಣ್ಣೆ ಹೊಡೆದಾಗಲ್ಲ ವಿಡಿಯೋ ಮಾಡೋದು, ಒಂಥರ ಎಸವಾಗಿ ಹಿಂಗೆ ಮಾಡ್ತಾಯಿದ್ರು. ಮತ್ತು ನಮ್ಮ ಏರಿಯಾದಲ್ಲಿ ಯಾರು ಒಬ್ಬರನ್ನ ನೋಡಿದ್ರೆ ಬೆಳೆಸೋದು ಹಂಗೆಲ್ಲ ಏನೂ ಮಾಡಿಲ್ಲ. ಇವ್ರ ಹತ್ರ ಮೊಬೈಲ್ ಇರಲಿಲ್ಲ, ಏನಿಲ್ಲ. ನಾವೇನಾದರೂ ಒಂದು ಮಾಡೋಣ ಅಂತ ಹೇಳಿ ನಾವು ಒಂದು 2-3 ರೀಲ್ಸ್ ಮಾಡಿದ್ವಿ. ಆಮೇಲೆ ನಿಮ್ಮ ಕಾಂಟ್ಯಾಕ್ಟು ಮತ್ತು ಇಲ್ಲಿ ದೊಡ್ಡವರೆಲ್ಲ ನನಗೆ ಮೆಸೇಜ್ ಮಾಡಿದ್ಮೇಲೆ ಸರಿ ಆಯಿತು ವೀಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಮೇಡಮ್. ನೀವು ಕೂಡ ಫ್ರೆಂಡಾ? ಹೌದು ಮೇಡಮ್. ಓಕೆ, ತಮ್ಮ ಹೆಸರು? ಜಗದೀಶ್ ಅಂತ ಮೇಡಮ್. ಜಗದೀಶ್ ಅವರೇ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಹೆಂಗೆ ಸಂಪತ್ತು ನಿಜವಾಗ್ಲೂ ಅವರು ಮುಗ್ದ್ರ, ಅಥವಾ ಈಗ ನಂಗೆ ಆ್ಯಕ್ಟ್ ಮಾಡ್ತಾರಾ, ಎಣ್ಣೆ ಹೊಡೆದಾಗ ಹಂಗೆ ರಿಯಾಕ್ಟ್ ಮಾಡ್ತಾರಾ, ಏನು ಕತೆ ಅಂತ? ಇಲ್ಲ, ಸಂಪತ್ ಅವ್ರನ್ನ ಚಿಕ್ಕೇಜಿಯಿಂದ ನೋಡ್ತಾ ಇದ್ದೀನಿ. ಗಾಂಧಿ ಸ್ಕೂಲಲ್ಲಿ ಓದ್ತಾ ಇದ್ರು. ತುಂಬ ಇಷ್ಟ ಅಂದರೆ ತುಂಬ ಇಷ್ಟ. ಇವಾಗ ಒಂದು ವಿಡಿಯೋ ಮಾಡಿ ಇಷ್ಟು ದೊಡ್ಡ ವೈರಲ್ ಆಗಿದೆ ಅಂದರೆ ತುಂಬ ಇಷ್ಟ ನಮಗೆ. ಬೆಳೆಸ್ಬೇಕು ಮೇಡಮ್, ಬಡವ್ರನ್ನ ಬೆಳೆಸ್ಬೇಕು, ನಮ್ಮ ಫ್ರೆಂಡನ್ನ ಬೆಳೆಸ್ಬೇಕು. ಅವರು ಒಂದಷ್ಟು ಸಹಾಯನ ಕೇಳ್ತಾ ಇದ್ದಾರೆ ಜನರ ಹತ್ರ. ಹೆಂಗೆ, ಈಗ ಯಾವ ಥರ ಸಹಾಯ ಅವ್ರಿಗೆ ಬೇಕಾಗತ್ತೆ? ಯಾಕಂದರೆ ಸೊ ದಟ್ ತುಂಬ ಜನ ವಿಡಿಯೋ ನೋಡ್ತಿರ್ತಾರೆ, ಎಲ್ಪ್ ಮಾಡೋಕ್ಕೂ ಕೂಡ ಇಷ್ಟಪಡ್ತಾರೆ. ಕೆಲವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಎಣ್ಣೆ ಹೊಡಿಯೋಕ್ಕೆ ದುಡ್ಡು ಕೇಳ್ತಾರೆ ಅಂತ ಅನ್ಕೊಂಡಿದ್ದಾರೆ. ಈಗ ಇವ್ರು ಸಹಾಯ ಕೇಳಿದ್ದಾರೆ. ಇನ್ನೊಂದು ಒಬ್ಬರು ಕೆಲವ್ರು ಜನ ಬಂದ್ಬಿಟ್ಟು ವೈರಲ್ ವೀಡಿಯೋ ಮಾಡೋದು ದುಡ್ಡಿಗೆ ಹಂಗಿಂಗಂತ. ಇವ್ರು ವೀಡಿಯೋ ವ್ಯೂಸ್ ಹೋದ್ಮೇಲೆ ದುಡ್ಡು ಬರುತ್ತೆ. ನಮ್ದು ಯಾವುದು ಪ್ರಮೋಟ್ ಆಗಿಲ್ಲ ಮೇಡಮ್, ಯಾವ ಪೇಜು. ಈಗ ಮೊನ್ನೆ ಬಂದು ಹೇಳಿದ ತಕ್ಷಣ ನಮ್ಮದು ವೀಡಿಯೋ ಈಗ ಗೊತ್ತಾಗ್ತಾ ಇದೆ, ಇನ್ಸ್ಟಾಗ್ರಾಮಲ್ಲಿ ಇಷ್ಟು ದುಡ್ಡು ಬರ್ತಾ ಇದೆ ಹಂಗಿಂಗಂತ. ಆಮೇಲೆ ಅವ್ರು ಏನು ಹೇಳಿದ್ದಾರೆ, ನಾವು ದುಡ್ಡು ಮಾಡ್ತಾ ಇದ್ದೀವಿ ಅಂತ. ನಾವು ಯಾವುದು ದುಡ್ಡು ಮಾಡಿಲ್ಲ. ಇವತ್ತು ಬೆಳಗ್ಗೆ ಒಂದು ಕೆಲಸ ಆಗಿದೆ, ಫಸ್ಟ್ ಪೇಮೆಂಟ್ ಅವ್ರಿಗೆ ಮಾಡಿದ್ದಾರೆ. ಅದು ಮಾಡಿದ್ಮೇಲೆ ಇವ್ರು ಫಸ್ಟ್ ಮಾತು ಏನು ಹೇಳಿದ್ರು ಅಂದರೆ,
ಅದರಿಂದ ಒಂದೇ ಮಾತು ಹೇಳಿದ್ರು, ಆ ದುಡ್ಡಲ್ಲಿ 5,000 ಬಂದಿದೆ, 1,000 ನಾನು ಹುಡುಗರಿಗೆ ನಾನು ಈ ಭಿಕ್ಷೆ ಬಿಡ್ತಾರಲ್ಲ ಅವ್ರಿಗೆಲ್ಲ ಹೋಗಿ ಒಂದು 10 ಜನಕ್ಕೆ ಬಿರಿಯಾನಿ ಕೊಡಿಸ್ತೀನಿ, ಇವತ್ತು ಮಾಡಲೇಬೇಕು ನಾನು ಅಂತ ಹೇಳಿದ್ದಾರೆ ಮೇಡಮ್. ಅಷ್ಟು ಒಳ್ಳೆ ಮನಸ್ಸಿದೆ, ಅದೇ ಸಾಕು ನಮಗೆ. ಇವರು ಮತ್ತೆ ಕೇಳಿರೋದು ಆ ವಿಡಿಯೋ ಎಲ್ಲ ಕೇಳಿದಾರಲ್ಲ ನನಗೆ ಸಹಾಯ ಮಾಡಿ ಅಂತ, ಅವ್ರು ಬೇರೆಯವ್ರು ಹೇಳಿ ಮಾಡಿಸಿರೋದು ಅದು. ಇವರು ಆದರೆ ಸ್ವಲ್ಪ ಬಡವರೇ ಮೇಡಮ್, ಎಲ್ಲ ಮಿಡಿಲ್ ಕ್ಲಾಸೇ, ಏನಾದರೂ ಇದ್ದರೆ ಮಾಡಿ. ಅಲ್ಲ ಅವರು ಏನು ಅವ್ರ ಮನೆ ಬ್ಯಾಕ್ಗ್ರೌಂಡ್ ಅವರೆಲ್ಲ ತುಂಬ ಪೂರ್ ಇರೋ ಅಂತಾರ ಹಂಗೆ. ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಅವರು? ಮೇಡಮ್ ಅವ್ರು ಚಿಕ್ಕ ವಯಸ್ಸಲ್ಲಿ ನನ್ನ ಜೊತೆನೇ ಓದಿರೋದು, ಆದರೆ ನಾವು ಅವ್ರು ಇಷ್ಟೊಂದು ಮೀಟ್ ಮಾಡಿಲ್ಲ, ನಿಜ ಹೇಳಬೇಕು. ಈಗ ಜಸ್ಟ್ ಈ ವೈರಲ್ ಆದ್ರಲ್ಲ, ನಮ್ಮ ಏರಿಯಾದಲ್ಲಿ ನಾವು ಸ್ವಲ್ಪ ಓಡಾಡ್ತೀವಿ ಅಲ್ಲಿ ಏನಿದ್ರು, ಹಂಗೆ ಇವ್ರು ಹಿಂಗಾದ್ಮೇಲೆ ಎಲ್ಲರೂ ಮಿಸ್ಯೂಸು, ಎಲ್ಲರೂ ಎಲ್ಲ ವಿಡಿಯೋದಲ್ಲೂ ಒಂಥರ ಅಸಹ್ಯವಾಗಿ ಆಗ್ಬಿಟ್ರು. ಈಗ ನಾನೇನು ಮಾಡಿದೆ, ಕರೆಸಿ ತುಂಬ ಚೆನ್ನಾಗಿ ಮಾಡೋಣ, ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಮೇಡಮ್. ಈಗ ನೋಡಿ ವಿಡಿಯೋ ಹಾಕಿದ್ದೀವಿ, ನೀವು ಬಂದಿದ್ದೀರಾ, ಇನ್ನೂ ಅವ್ರಿಗೆ ಫ್ಯೂಚರ್ ಇನ್ನೂ ಚೆನ್ನಾಗಿರುತ್ತೆ. ರಘು ವೈನ್ ಸ್ಟೋರ್ ಅವರು ಕೇಳಿದ್ದಾರೆ ಒಂದು ವಿಡಿಯೋ, ಮತ್ತು ಇವತ್ತು ಆಲ್ಬಮ್ ಸಾಂಗು ರೆಡಿ ಆಗಿದೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಇದು ಇನ್ಸ್ಟಾಗ್ರಾಮು, ಇದು ಯೂಟ್ಯೂಬು ಇದೆಲ್ಲ ಅಂತಾರಲ್ಲ ಮೇಡಮ್, ಇದೆಲ್ಲ ನಾನು ದುಡ್ಡು ಮಾಡ್ತಾರಂತ ನನಗೆ ಏನು ಅನ್ಸಲ್ಲ ಮೇಡಮ್. ಇವಾಗನೇ ಗೊತ್ತಾಯ್ತು, ಇದರಲ್ಲಿ ಇಷ್ಟೊಂದು ದುಡ್ಡು ಬರತ್ತಾ, ಇದಾಗತ್ತಾ, ನನಗೆ ಈ ವೈರಲ್ಲಿಂದಾನೇ ನನಗೆ ಗೊತ್ತಾಗಿರೋದು ಮೇಡಮ್. ನೀವು ಮೊಬೈಲ್ ಯೂಸ್ ಮಾಡಲ್ವಲ್ಲ? ಯೂಸ್ ಮಾಡಲ್ಲ ಮೇಡಮ್. ಯಾವ ಕಾರಣಕ್ಕೆ ಮೊಬೈಲ್ ಯೂಸ್ ಮಾಡಲ್ಲ ನೀವು? ಮೊಬೈಲ್ ಅಂದರೆ ಮನೆ ಹತ್ರ ಮೇಡಮ್, ಮನೆ ಹತ್ರ 9 ಗಂಟೆಗೆ ಹೋಗ್ತೀನಿ, ನೈಟು ಒಂದು 8:30ಗೆ ಬರ್ತೀನಿ ಮೇಡಮ್. ಈ ವೈರಲ್ಲು ಇದು ದುಡ್ಡು ಬರುತ್ತೆ, ಇದು ಬರುತ್ತೆ, ಇದೆಲ್ಲ ಏನು ಗೊತ್ತಾಗ್ತಾ ಒಂದು ಮಾಡಿರೋದು ಮೇಡಮ್. ಇವಾಗನೇ ಗೊತ್ತಾಯ್ತು ಮೇಡಮ್, ಇಷ್ಟು ಇದಲ್ಲಿ ಇಷ್ಟೊಂದು ಯೂಸ್ ಮಾಡ್ತಾರ, ದುಡ್ಡು ಮಾಡ್ತಾರ ಅಂತ. ಇವಾಗನೇ ಒಂದು 4-3 ದಿನ ಮೇಡಮ್. ಹೆಂಗ್ ಗೊತ್ತಾಯ್ತು ನಿಮಗೆ ದುಡ್ಡು ಎಲ್ಲ ಬರುತ್ತೆ ಅಂತ? ಅದೇ ನಮ್ಮವರೇ ಹೇಳಿದ್ರು ಮೇಡಮ್, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನಿಮ್ಮಿಂದ ದುಡ್ಡು ಮಾಡೋರು ಇದ್ದಾರೆ, ನೀನು ನಿಮ್ಮ ಟ್ಯಾಲೆಂಟ್ ಇದೆ, ನೀನು ಮುಂದ್ಗಡೆ ಹೋಗು, ಅವ್ರನ್ನ ಯಾಕೆ ನೀನು ಬಿಡ್ತೀಯ ಅಂತ ನಮ್ಮ ಫ್ರೆಂಡ್ಗಳೇ ಇವಾಗನೂ ಹೇಳ್ತಾ ಇದ್ದಾರೆ ಮೇಡಮ್. ಇವಾಗ ಏನೇನು ಟ್ಯಾಲೆಂಟ್ ಇದೆ ಸಂಪತ್ ಅವ್ರಿಗೆ ಅಂತ? ಮೇಡಮ್ ನಾನು ಇದು ಮಾಡ್ತೀನಿ, ಡ್ಯಾನ್ಸು, ಈ ಥರ ಮಾತು, ಹಂಗೆ ಹೇಳೋದು ಮೇಡಮ್. ಮಾತು, ಡೈಲಾಗು ಅಷ್ಟೇ ಮೇಡಮ್. ಯಾವ್ದಾದ್ರು ಡೈಲಾಗ್ ಹೇಳ್ಬೋದಾ ಮೇಡಮ್? ಅದೇ ಹೇಳಿಲ್ವಾ ಮೇಡಮ್, ನಾನು ಮುಂಚೆನೇ ಹೇಳ್ಬಿಟ್ಟೆ ನಾನು ಅದನ್ನೇ. ನಾವು ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ ಮೇಡಮ್? ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಅಂತ ಹೇಳಿದ್ರಲ್ಲ, ಅದೇ ಬರ್ಬೇಕು ಸರ್ ಈಗ. ಕಮನ್, ಆಮೇಲೆ ನಿಮ್ಮ ಮಗು ಹತ್ರ ಹೇಳಿಸ್ತೀನಿ ನಾನು. ಓಕೆ ಮೇಡಮ್. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ, ಮರ ಆಗಿರಲ್ಲ ಯಾಕೆ ನಮಗೆ, ತಾಯಿಗೆ ಕೈ ಮುಗಿರಿ, ದೇವರು ಒಳ್ಳೇದು ಮಾಡ್ತಾನೆ ನಮಗೆ. ಒಳ್ಳೇದು ಮಾಡಿದ್ರೆ ಸಾಕು, ಏನಂತೀರ, ಒಳ್ಳೆ ಮನಸ್ಸಿದ್ರೆ ಸಾಕು, ಏನಂತೀರ? ಅಷ್ಟೇ. ಮನಸ್ಸನ್ನು ತುಂಬಾ ನಂಬ್ತಾರ ಸಂಪತ್ ಹಂಗಂದ್ರೆ? ಹ್ಞೂ ಮೇಡಮ್, ಅದನ್ನೇ ಮೇಡಮ್, ಮನಸ್ಸು ಇರ್ಬೇಕಲ್ಲ ಮೇಡಮ್. ಇವಾಗ ಎಲ್ಲದಕ್ಕೂ ಮನಸ್ಸು ಇರ್ಬೇಕು ಮೇಡಮ್, ಅಷ್ಟೇ, ಮನಸ್ಸು ಇರ್ಬೇಕು ಮೇಡಮ್. ಸೂಪರ್. ನೀವು ನಿಮ್ಮ ಮಗುನಾ? ಹಾಯ್ ಅಂದ ಡೈಲಾಗ್ ಚಲ್ಸಮ್ಮೆ. ಡೈಲಾಗ್ చెప్పు. ಡೈಲಾಗ್ ತೆಲುಗುನಾ? ಇಲ್ಲ, ತಮಿಳ್. ತೆಲುಗು ಬರುತ್ತಾ? ಅಲ್ಲ, ತೆಲುಗು ಅಂತೀನಿ. ಆ ಡೈಲಾಗ್ ಬರುತ್ತಾ? ಎಷ್ಟು ಚೆನ್ನಾಗಿದೆ ಅಲ್ರಿ ನಿಮ್ಮ ಮಗು, ಸೂಪರ್ ಆಗಿದೆ. ಅಂತ ಮುದ್ದಾದ ಮಗನ ಹಿಡ್ಕೊಂಡು ನೀವು ಎಣ್ಣೆ ಹೊಡ್ಯಕ್ ಹೋಗ್ತಿರಲ್ಲ ನೀವು ಅಂತ. ಹೊಸ ಕನಸ್ತಾ ಇದಾರಂತ ಭಯ ಬೀಳ್ತಾನೆ ಮೇಡಮ್, ಇಲ್ಲಾಂದ್ರೆ ಆಶ್ಚರ್ಯ ಮಾಡ್ತಾನೆ ಮೇಡಮ್ ಅವನು. ನಮ್ಮ ಮನಸ್ಸು ಅದು ಮಾಡಿದ್ರೆ ದೇವರು ಹಂಗೆ ಆಶ್ಚರ್ಯ ಮಾಡ್ತಾನೆ ಮೇಡಮ್ ಅವನು. ನನಗೆ ಎಷ್ಟೊಂದು ಖುಷಿ ಆಗತ್ತೆ ಗೊತ್ತಾ ಮೇಡಮ್, ದಿನ ನೋಡೋಕ್ಕೆ. ನಮ್ಮ ಮಕ್ಕಳೇ ನಮಗೆ ಹೇಳ್ತಾರಲ್ಲ, ಅವ್ರಿಗೆ ನಾವು ಮುಂದೆ ಏನಾದರೂ ಮಾಡಬೇಕಲ್ಲ ಅವ್ರಿಗೆ ಅಂತ ಯೋಚನೆ ಮಾಡ್ತೀನಿ. ಅದೇ ಮೇಡಮ್, ಇವಾಗ ಹೇಳಿದ್ರಲ್ಲ ಆ ಡೈಲಾಗು ನಮ್ಗೆ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಅವರು ನನ್ನಿಂದ ಅವರು ನಮ್ಮ ಮಗನ ಕೈಲ ಹತ್ರ ನಾವು ಇಷ್ಟು ಮಾತು ಕೇಳ್ತೀವಲ್ವಾ, ತುಂಬ ಖುಷಿ ಆಗುತ್ತೆ ಮೇಡಮ್ ನಮಗೆ. ಮತ್ತು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ಮೇಡಮ್, ನೋಡ್ತೀನಿ ಆಯ್ತಾ? ರೆಸ್ಪೆಕ್ಟ್ ಮಾಡಿ ಅವ್ರನ್ನ. ಕುಡಿಯೋದು ಬಿಡಿ. ಅದೇ ಮೇಡಮ್, ಕುಡಿಯೋದು ಬಿಡ್ಬೇಕು. ಓಕೆನಾ? ಓಕೆ, ಥ್ಯಾಂಕ್ ಯು. ನೋಡಿರಿ, ಎಲ್ಲರೂ ನಿಮಗೆ ಫ್ಯಾನ್ಸ್, ಇನ್ನೂ ಜಾಸ್ತಿ ಫ್ಯಾನ್ಸ್ ಆಗ್ತಾರೆ ನಿಮಗೆ. ಓಕೆ ಮೇಡಮ್. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಫ್ರೀಡಮ್ ಟಿವಿ ಒಟ್ಟಿಗೆ ಮಾತಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ಸ್ ಹೇಳಿ. ಬಿಕಾಸ್ ಎಲ್ಲೋ ಒಂದು ಕಡೆ ನಿಮಗೇನು ಗೊತ್ತಾಗ್ತಿಲ್ಲ, ಎಲ್ಲ ಫಾಲೋಅಪ್ ಅವರೇ ಮಾಡ್ತಾ ಇರೋದು. ಸೊ ಜಸ್ಟಿನ್, ಯು ಆರ್ ವೆರಿ ನೈಸ್ ಪರ್ಸನ್. ಎಷ್ಟೊಂದು ಸಲ ಪಾಪ ಅವ್ರಿಗೆ ನಾನು ಕಾಲ್ ಮಾಡಿದ್ದೀನಿ, ಸೊ ಫಾಲೋಅಪ್ ಮಾಡಿದ್ದಾರೆ. ಥ್ಯಾಂಕ್ ಯು. ಇವಾಗಲೂ ನಿಮ್ಮ ಫ್ರೆಂಡ್ಸ್? ನೀನು ಹಿಂಗೆ ಹೋಗ್ಬೇಕು, ಈ ದಾರಿಯಲ್ಲಿ ಹೋಗ್ಬೇಕು, ನಮಗೆ
ನೀವು ಚೆನ್ನಾಗಿರ್ಬೇಕು ನನಗೆ ಅಷ್ಟೇ ಅಂತ ಹೇಳ್ತಾವ್ರೆ ಮೇಡಮ್. ಓಕೆ, ಅದೇ ಮೇಡಮ್. ಸೂಪರ್ ಸಂಪತ್. ಒಳ್ಳೆ ಅವಕಾಶಗಳು ಹುಡ್ಕೊಂಡು ಬರಲಿ. ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೋ ಅದು ಖಂಡಿತವಾಗ್ಲೂ ನಿಮಗೆ ಮಾಡ್ತೀವಿ. ಒಳ್ಳೊಳ್ಳೆ ಅವಕಾಶ ಬರಲಿ ನಿಮಗೆ. ಕುಡಿಯೋದು ಬಿಡಿ, ಆರಾಮಾಗಿ ಹೆಂಡ್ತಿ ಮಕ್ಳ ಜೊತೆ ಚೆಂದ ಇರಿ. ನಿಮಗೆ ಸಹಾಯ ಮಾಡ್ತಾರೆ ಖಂಡಿತ. ತುಂಬ ಮುಗ್ದ್ರಿದ್ದೀರಾ ನೀವು, ನಾನು ನೋಡ್ದಂಗೆ. ಮೊಬೈಲ್ ಕೂಡ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರಿ. ತುಂಬ ಮುಗ್ದ್ರಿದ್ದೀರಾ. ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿ. ಫ್ರೀಡಮ್ ಟಿವಿ ಒಟ್ಟಿಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸಂಪತ್ ಅವರ ಮಾತು ಇದಾಗಿತ್ತು. ತುಂಬ ಚೆನ್ನಾಗಿ ಮಾತಾಡಿದ್ರು. ತುಂಬ ಇನ್ನೋಸೆಂಟ್ ಅಂತ ಅನ್ನಿಸ್ತು ನನಗೆ. ಎಲ್ಲೋ ಗೊತ್ತಿಲ್ಲದೇ ಡೈಲಾಗ್ ಹೇಳಿದ್ರ ಅಥವಾ ಏನೋ ಗೊತ್ತಿಲ್ಲ, ತುಂಬ ಇನ್ನೋಸೆಂಟ್ ಅಂತ ಅನ್ನಿಸ್ತು ಆ ವ್ಯಕ್ತಿನ ನೋಡಿದಾಗ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.